ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಗ್ಸ್ಗೆ. ನಮ್ಮನೆಯಲ್ಲಿ ಪಕ್ಷಿ ಗೂಡು ಕಟ್ಟಿತ್ತು, 3 ಪಕ್ಷಿಗಳು ಮಾಡಿತ್ತು. ಇದ್ರ ಬಗ್ಗೆ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಮತ್ತು ನಾನಿವತ್ತು ಸಂಡೇ ಬ್ಲಾಗ್ಸ್ ನಾವೇನೇನು ಕ್ಲೀನಿಂಗ್ ಮಾಡಿದ್ವಿ, ಯಾವ ರೀತಿ ಪೂಜೆಗೆ ಏನು ಸಿದ್ಧತೆ ಮಾಡ್ಕೊಂಡೆ ಅಂತ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ನನ್ನ ಮಗ ಬಟ್ಟೆ ಎಲ್ಲ ಒಣಗಾಕದ ನೋಡಿ ಎಷ್ಟು ಚೆನ್ನಾಗಿ ಒಣಗಾಕಿದ್ದಾನೆ. ಈ ಹ್ಯಾಂಗರ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ವಿ. ಇದು ನಾನು ಆನ್ಲೈನಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಯೂಸ್ಫುಲ್ ಆಗಿದೆ, ತುಂಬ ಚೆನ್ನಾಗೂ ಕಾಣುತ್ತೆ. ಮನೆ ಮುಂದೆ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ವೀಕಿಗೆ 2 ಸರಿ ಈ ಥರ ಮೆಟ್ಲೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ, ಮಧ್ಯದಲ್ಲಿ ಮಾಡ್ಕೊತೀನಿ. ಶಾಪ್ ಇದೆ, ಶಾಪ್ಗೆ ಹೋಗಿ ನಾನು ಮತ್ತೆ ಸ್ಯಾಟರ್ಡೆ ಮಾತ್ರ ಮನೇಲಿರೋದು. ಇನ್ನು ಸೋಮವಾರದಿಂದ ಶುಕ್ರವಾರ ಗಂಟೆ ಶಾಪಲ್ಲಿ ಇರೋದ್ರಿಂದ ನಾನು ಬರೋದೇ ಮಧ್ಯಾಹ್ನ 2 ಗಂಟೆ ಆಗುತ್ತೆ. 8 ಗಂಟೆಗೆ ಹೋಗಿ ಮಾರ್ನಿಂಗ್ 8 o'clock ಹೋಗ್ತೀನಿ. ಅದರಿಂದನೇ ಸಮಯ ಇರೋದಿಲ್ಲ ಅಂತೇಳಿ ನೋಡಿ ಇವತ್ತು ಶನಿವಾರ ಎಲ್ಲ ಗುಡಿಸಿ ಒರೆಸಿ ವಾರ ಮಾಡೋಣ ಅಂತೇಳಿ ಎಲ್ಲ ತೊಳಿತಾ ಇದ್ದೆ, ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನನ್ನ ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಮಕ್ಕಳಿಗೆ ಆಡೋದು ಒಂದೇ ಮತ್ತು ಆಟ ಆಡೋದಾಗಲಿ ಪಾಠ ಅದು ಎರಡೇ ಅಲ್ಲ, ಜೀವನ ಎಲ್ಲ ಆ್ಯಕ್ಟಿವಿಟಿ ಆಗಲಿ ಮನೇಲಿ ಕೆಲಸಗಳಾಗಲಿ ಕಲ್ತಿರ್ಬೇಕು, ಎಲ್ಲದರಲ್ಲೂ ಮುಂದೆ ಇರಬೇಕು. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಮಕ್ಕಳು ಒಂದೇ. ಎಲ್ಲ ಮಕ್ಕಳು ಕಲ್ತಿದ್ರೆ ಅವರು ಎಲ್ಲೇ ಇಂಡಿವಿಜುವಲಾಗಿದ್ದರೂ ಅವ್ರ ಕೆಲಸಗಳು ಅವ್ರು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅಂದರೆ ಯೂಸ್ ಆಗುತ್ತೆ ಅಂತೇಳಿ ನನ್ನ ಮಕ್ಳಿಗೆ ಯಾವಾಗಲೂ ನಾನು ಹೇಳೋದಷ್ಟೇ. ಅವ್ರೊಂದು ಹಾಲು ಕಾಯಿಸ್ಕೋಬೇಕು ಅಂದರೂ ಅವರು ಇವತ್ತು ಕಾಯಿಸ್ಕೊಂಡು ಕುಡಿಬೇಕು, ನಾನು ನನಗೋಸ್ಕರ ಕಾಯ್ಕೊಂಡು ಇರಬಾರ್ದು ಅಂತೇಳಿ ಈ ಪಕ್ಷಿನೇ ನಮ್ಮ ಮನೇಲಿ ಗೂಡು ಕಟ್ಟಿರೋದು. ತುಂಬ ಚೆನ್ನಾಗಿ ಕ್ಯೂಟಾಗಿ ನೋಡಿ ಹೆಂಗೆ ನೋಡ್ತಿದೆ ಅಂತೇಳಿ. ನನಗೆ ಈ ಥರ ರಂಗೋಲಿಗಳಂದರೆ ತುಂಬ ಇಷ್ಟ. ನೋಡಿ ಈ ಥರ ರಂಗೋಲಿ ಹಾಕ್ಕೊಂಡು ಅರೇಂಜ್ಮೆಂಟ್ ಮಾಡಿಕೊಂಡೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಂಗೋಲಿ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗಿಟ್ಟು ಎಲ್ಲ ಮುಗೀತು. ಒಳಗಡೆ ಕೆಲಸ ಮಾಡೋಣ ಅಂತ ಹೋದ್ವಿ. ಒಳಗಡೆ ನೋಡಿ ನನ್ನ ಮಗ ಶೋಕೇಶ್ ಕ್ಲೀನ್ ಮಾಡ್ತಿದ್ದಾನೆ. ಅವನು ಬೊಂಬೆ ಜೋಡಿಸೋದು, ಶೋಕೇಶ್ ಕ್ಲೀನ್ ಮಾಡೋದು ಆ ಥರ ಕೆಲಸಗಳಂದರೆ ತುಂಬ ಇಷ್ಟ. ಹೇಳಿದ್ದೆಲ್ಲ ಮಾಡ್ತಾನೆ, ಮಾಡಲ್ಲ ಅಂತ ಹೇಳೋದಿಲ್ಲ. ಆದರೆ ಅವನು ಸ್ವಲ್ಪ ನೈಸ್ ಮಾಡಬೇಕು ಚೆನ್ನಾಗಿ. ಬೊಂಬೆಗಳ ವಿಚಾರದಲ್ಲಿ ಅವನು ತುಂಬ ನಾವು ಹೇಳೋದು ಬೇಡ, ನಾನು ಒರೆಸ್ತೀನಿ ಅಂತ ಹೋಗಿದ್ನ ಇಲ್ಲ ನಾನೇ ಕ್ಲೀನ್ ಮಾಡ್ತೀನಿ ಅಂತೇಳಿ ಮಾಡ್ತಿದ್ದಾನೆ. ಮಾಡು ಅಂತ ಹೇಳಿ ನಾನು ಸರಿ ಅಂತ ಸುಮ್ಮನೆ ಆದೆ. ಈ ಥರ ವೀಕೆಂಡ್ ಇದ್ದಾಗ ಆಡೋದೊಂದೇ ಅಲ್ಲ, ಅವ್ರ ಕೆಲಸಗಳು ತನ್ನ ಕೆಲಸ ತಾನು ಮಾಡ್ಕೋಬೇಕು ಅನ್ನೋದು ಅರಿವು ನಾವು ಮೂಡಿಸ್ಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಮತ್ತು ನೋಡಿ ನನ್ನ ದೊಡ್ಡ ಮಗ ಅವ್ನ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದ. ಎಲ್ಲ ಜೋಡಿಸ್ಕೊಂಡು ಯಾವುದು ಎಕ್ಸ್ಪೈರಿ ಡೇಟ್ಸ್ ಅಂದರೆ ಕ್ರೀಮ್ಸ್ ಆಗಿರ್ಬೋದು, ಶಾಂಪೂ ಬಾಟಲು ಪ್ರತಿಯೊಂದು ಚೆಕ್ ಮಾಡ್ತಾನೆ ಅವನು. ಮಾಡಾದಮೇಲೆ ಎಲ್ಲ ಸ್ನಾನ ಮಾಡಿ ಮಕ್ಕಳು ಟ್ಯೂಷನ್ಗೆ ಹೋದರು. ನಾನು ದೇವ್ರ ಮನೆಗೆ ಸ್ನಾನ ಮಾಡ್ಕೊಂಡ್ಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಪರ್ಕೆಲಿ ಗುಡಿಸೋದಿಲ್ಲ, ಬ್ರಷ್ ಇಟ್ಕೊಂಡಿದ್ದೀನಿ ದೇವರಿಗೆ ಸಪ್ರೇಟ್ ಬ್ರಷು ಮರ ಎಲ್ಲ ಅದರಲ್ಲೇ ಗುಡಿಸ್ಕೊಳ್ಳೋದು. ಯಾಕಂದ್ರೆ ನಾವು ಸಪ್ರೇಟ್ ಇಟ್ಕೊಂಡ್ರೆ ದೇವರಿಗೆ ಒಳ್ಳೇದು. ಯಾಕಂದರೆ ಹೊರಗಡೆ ಗುಡಿಸೋ ಮರ ಪರ್ಕೆಲಿ ನಾವು ತೊಗೊಬರೋದು ಒಳಗಡೆ ಯೂಸ್ ಮಾಡೋದು ಚೆನ್ನಾಗಿರೋದ. ನಾನು ಲೈಝಾಲ್ ಹಾಕ್ಕೊಂಡು ವಿಮ್ ಜೆಲ್ ಹಾಕ್ಕೊಂಡು ಗೋಡೆ ಎಲ್ಲ ಉಜ್ಕೊಂಡಿದ್ದೆ. ಆಮೇಲೆ ಲೈಝಾಲ್ ಹಾಕ್ಕೊಂಡು ನಾನು ಒರೆಸ್ಕೊಂಡೆ. ಒದ್ದೆ ಬಟ್ಟೆ ಒರೆಸಿರ್ತೀವಲ್ಲ, ಒಣಗಿರೋ ಬಟ್ಟೆಲಿ ಒರೆಸ್ಕೋಬೇಕು. ಆನಂತರ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಗಂಜಲ ಸಿಗೋದಿಲ್ಲ ಇಲ್ಲಿ, ಅದಕ್ಕೆ ಅರಿಶಿನ ಹಾಕ್ಕೊಂಡು ನಾನು ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡಿದ್ದ ನಂತರ ದೇವ್ರ ಮನೆಯೆಲ್ಲ ನೀಟಾಯಿತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಬೆಳ್ಳಿ ಪಾತ್ರೆ ಆಗಲಿ ದೇವ್ರ ಪಾತ್ರೆಗಳು ನಮ್ಮ ಮನೇಲಿ ಇಷ್ಟೊಂದಿದ್ದಾವೆ. ಯಾಕಂದರೆ ನಾನು 15 ದಿನಕ್ಕೆ ಒಂದು ಸರಿ, ತಿಂಗಳಿಗೆ 2 ಸರಿ ತೊಳಿತೀನಿ. ತುಂಬ ಜನ ಕೇಳ್ತಾರೆ, ಅಕ್ಕ ತುಂಬ ಹೊಳೆಯುತ್ತೆ ನಿಮ್ಮ ಮನೇಲಿ, ಯಾವ ಥರ ಏನು ಹಾಕ್ತೀಯ ಅಂತ. ನಾನು ತುಂಬ ಜನ ಕೇಳ್ತಾ ಇದ್ರಲ್ಲ ನಾನು ಯಾವ ರೀತಿ ತೊಳಿತೀನಿ ಅಂತ ಹೇಳಿ. ನೋಡಿ ಸಬೀನಾ ಮತ್ತು ವಿಮ್ ಸೋಪ್ ಇದ್ದರೆ ವಿಮ್ ಸೋಪು, ಇಲ್ಲ ಲಿಕ್ವಿಡ್ಡು, ಪೀತಾಂಬರಿ ಪೌಡ್ರು, ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು. ನಾನು ಅದೇ ಬೇಕಿದೆ ಬೇಕಂತೇನೂ ಇಲ್ಲ. ನಾನು ಕಂಪಲ್ಸರಿ ಯೂಸ್ ಮಾಡೋದಂದರೆ ಸಬೀನಾ ಮತ್ತು ಪೀತಾಂಬರಿ ಎರಡರಿಂದನೇ ನಾನು ವಾಶ್ ಮಾಡ್ಕೊಳ್ತೀನಿ. ನೀಟಾಗಿ ಯಾವುದೇ ಬ್ರಷು ಮತ್ತು ಸ್ಕ್ರಬ್ಬರ್ ಏನು ಯೂಸ್ ಮಾಡ್ದಿರ ಕೈಯಲ್ಲೇ ವಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ಈ ಥರ ಎಲ್ಲ ಉಜ್ಜಿಟ್ಕೊಂಡಿದ್ದೀನಿ. ಎಲ್ಲ ಉಜ್ಜಿಟ್ಕೊಂಡಾದಮೇಲೆ ತುಂಬ ಚೆನ್ನಾಗಿ ಕಾಣ್ತಿದ್ದಾವೆ. ಇದೇ ಶೈನಿಂಗ್ ಇರುತ್ತೆ 15 days to 20 days. ನಾನು ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಡ್ರೈ ಬಟ್ಟೆನ ಅದ್ರಲ್ಲಿ ನೀಟಾಗಿ ಒರೆಸಿಟ್ಕೊಂಡೆ. ಒಂದು ಡ್ರಾಪು ನೀರು ಬಿಡಬೇಡಿ, ಯಾಕಂದರೆ ನೀರು ಬಿಟ್ಟರೆ ಮತ್ತೆ ಅಲ್ಲಲ್ಲೇ ಕಪ್ಪಾಗಿಬಿಡುತ್ತೆ. ಈ ಥರ ರಾಘವೇಂದ್ರ ಸ್ವಾಮಿ ಫೋಟೋನೆಲ್ಲ ಒರೆಸಿಟ್ಕೊಂಡು ನಾನು ಏಕಾದಶಿ ದಿನ ತುಳಸಿ ಹಾರ ಮತ್ತು ಗಂಧ ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ನೋಡಿ ನಾನು ಇವತ್ತು ಗಂಧ ಇಡ್ತಾಯಿದ್ದೀನಿ ರಾಘವೇಂದ್ರ ಸ್ವಾಮಿಗೆ. ಆನಂತರ ನಾನು ಎಲ್ಲಮ್ಮನ ಫೋಟೋಗೂ ಅಷ್ಟೇ ಮಂಗಳವಾರ ಶುಕ್ರವಾರ ಅಮ್ಮನಿಗೂ ಎಲ್ಲ ಫೋಟೋಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ನಾನು. ತುಂಬ ಜನ ಕೇಳಿದ್ರಿ ಯಾವ ಥರ ಎಲ್ಲಮ್ಮನಿಗೆ ಸೀರೆ ಉಡಿಸ್ತೀರಾ ಅಂತೇಳಿ. ನೋಡಿಸ್ತೀನಿ. ನಾನು ನವರಾತ್ರಿ ಸ್ಟಾರ್ಟ್ ಆಗ್ತಿದೆಯಲ್ಲ, ವಿಡಿಯೋ ಮಾಡ್ತೀನಿ. ಅಭಿಷೇಕ ಮಾಡ್ಕೊಳ್ಳೋಕ್ಕೆ ಸಕ್ಕರೆ, ಹಾಲು, ಮೊಸರು ಮತ್ತು ತುಪ್ಪ, ಜೇನುತುಪ್ಪ, ದ್ರಾಕ್ಷಿ, ಗೋಡಂಬಿ, ಕಲ್ಸಕ್ಕರೆ ಇದ್ದರೆ ಕಲ್ಸಕ್ಕರೆ ಹಾಕ್ಕೊಳ್ಳಿ, ಮತ್ತು ಬಾಳೆಹಣ್ಣು, ಬಾದಾಮಿನೂ ಹಾಕ್ಕೋಬೋದು. ನಾನು ಬಾದಾಮಿ ಹಾಕಿಲ್ಲ, ನೀವು ಬೇಕು ಅಂದರೆ ಹಾಕ್ಕೋಬೋದು. ಇಷ್ಟು ನೀವು ಸಿದ್ಧತೆ ಮಾಡಿಕೊಂಡು
ದೇವ್ರ ಮನೆಯಲ್ಲಿ ಒಂದು ಚಾಪೆ ಮೇಲೆ ಕೂತ್ಕೊಳ್ಳಿ, ಇಲ್ಲ ಪೀಠೆ ಮೇಲೆ ಕೂತ್ಕೊಳ್ಳಿ. ಯಾಕಂದರೆ ನೆಲದ ಮೇಲೆ ಕೂತ್ಕೊಂಡು ನಾವು ಅಭಿಷೇಕ ಎಲ್ಲ ಮಾಡಬಾರ್ದು. ನಾನು ನೋಡಿ ನಮ್ಮ ಮನೆಯಲ್ಲಿರುವ ವಿಗ್ರಹಗಳು ಎಲ್ಲ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಈ ರೀತಿ ಸಿದ್ಧತೆ ಮಾಡಿಕೊಂಡು ನಾವು ಅಲ್ಲಿ ಒಂದು ತಟ್ಟೆಲಿ ಎಲ್ಲನೂ ನಮಗೇನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇಟ್ಕೊಂಡ ನಂತರ ನಾನು ಅಭಿಷೇಕ ಮಾಡೋಕ್ಕೆ ತಯಾರಿ ಮಾಡ್ಕೊಂಡು ನೋಡಿ ಮಾಡ್ತಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಹೇಳಿ. ಫಸ್ಟು ನೀವು ಹಾಲು ಮತ್ತು ನೀರಲ್ಲಿ ತೊಳ್ಕೊಂಡಿರ್ತೀರಲ್ಲ, ಹಾಲು ಹಾಕ್ಕೊಳ್ಬೇಕು ನೋಡಿ. ಈ ಥರ ವಿಗ್ರಹದ ಮೇಲೇ ಹಾಕ್ಕೊಳ್ಳಿ ಹಾಲು. ಹಾಕ್ಕೊಂಡಿದ್ದ ನಂತರ ನೀವು ಅದನ್ನ ಪೂರ್ತಿಯಾಗಿ ಹಾಕ್ಬಿಡಿ. ನಾನು ಇಲ್ಲಿ 1/4 ಲೀಟರ್ ತೊಗೊಂಡಿದ್ದೀನಿ ಎಲ್ಲನೂ. 1/4 ಲೀಟರ್ ಮೊಸರು, ಹಾಲು ತೊಗೊಂಡಿದ್ದೀನಿ. ಬೇರೆದೆಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಆನಂತರ ನೀವು ಮೊಸರು ಹಾಕ್ಕೊಳ್ಳಿ. ಅದಾದ ನಂತರ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ್ಮೇಲೆ ನೀವು ಅದಕ್ಕೆ ಜೇನುತುಪ್ಪ ಹಾಕಿ, ಸಕ್ಕರೆ ಹಾಕಿದ ನಂತರ ಜೇನುತುಪ್ಪ ಹಾಕಿ. ನಾನು ಯಾವ ರೀತಿ ಮಾಡ್ತಿದ್ದೀನೋ ಆ ರೀತಿ ಹೇಳ್ಕೊಂಡು ಹೋಗ್ತೀನಿ. ನಾನು ಇವಾಗ ಮೊಸರು ಆದಮೇಲೆ ಸಕ್ಕರೆ ಹಾಕ್ತಿದ್ದೀನಿ. ನಾನು ನೋಡ್ತಿದ್ದೀರಲ್ಲ, ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ ನಂತರ ನೀವು ಜೇನುತುಪ್ಪ ಹಾಕ್ಕೊಳ್ಳಿ. ವಿಡಿಯೋ ಸ್ಲೋ ಆಗ್ತಿದೆ, ನಾನು ಹಾಕೋದ್ರ ಮೇಲೆ ತೋರಿಸ್ತಿದ್ದೀನಿ ನಿಮಗೆ. ಮಕ್ಕಳು ವಿಡಿಯೋ ಮಾಡಿರೋದ್ರಿಂದ ತುಂಬ ಶೇಕ್ ಆಗ್ತಿದೆ. ಮಕ್ಕಳಿಗೆ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ, ನಮ್ಮ ಮನೇಲಿ ಎಲ್ಲಿ ಇಡೋಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೆ ಈ ಥರ ಮಾಡಿದ್ದೀನಿ. ಜೇನುತುಪ್ಪ ಹಾಕ್ಕೋಬೇಕು. ಜೇನುತುಪ್ಪ ಹಾಕ್ಕೊಂಡ್ಮೇಲೆ ಮತ್ತು ನೋಡಿ, ಇದು ದ್ರಾಕ್ಷಿ ಎಲ್ಲನೂ, ಬಾಳೆಹಣ್ಣು ಎಲ್ಲನೂ ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಸಪ್ರೇಟಾಗಿ ಹಾಕ್ಬೋದು. ನಾನು ಈ ಥರ ಅಂಗಾಂಗದ ಮೇಲೆ ಇಟ್ಕೋಬೇಕು. ವಿಗ್ರಹಗಳ ಮೇಲೆ ನಾವು ಈ ಥರ ಅಂಟಿಸ್ಕೋಬೇಕು. ಅದನ್ನ ಅಂಟಿಸ್ಕೊಂಡಿದ್ದ ನಂತರ ನಾನು ಕೊನೆಯಲ್ಲಿ ತುಪ್ಪ ಹಾಕ್ಕೋಬೇಕು. ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡಿದ್ದ ನಂತರ ಮತ್ತು ಇದಕ್ಕೆ ನಾವು ಗಂಧ, ಅರಿಶಿನ ಇಡಬೇಕು. ನೋಡಿ, ಈ ಥರ ಎಲ್ಲ ಆಗಿದೆ. ಅಮ್ಮನ ಮುಖವಾಡದ ಮೇಲೆಲ್ಲ ಈ ಥರ ಆಗಿದೆ. ಅಭಿಷೇಕ ಮುಗಿದ ನಂತರ ನಾವು ಅದೇ ಅಭಿಷೇಕಕ್ಕೆ ಹೂವು ಹಾಕ್ಕೊಳಕ್ಕೆ ಹೋಗ್ಬೇಡಿ ತಟ್ಟೆ ಒಳಗಡೆ. ನಾನು ಹೇಳ್ತೀನಿ ಈಗ ಯಾವ ರೀತಿ ಅಂತೇಳಿ. ಗಂಧ, ಅರಿಶಿನ, ಕುಂಕುಮ ಇಟ್ಕೊಂಡು ನೋಡಿ ಈ ಥರ ಹೂವು ಇಟ್ಕೋಬೇಕು. ವಿಗ್ರಹದ ಮೇಲೆ ಇಟ್ಕೊಂಡು ನೀವು ಪೂಜೆ ಮಾಡ್ಕೊಳ್ಳಿ. ಸ್ತೋತ್ರ ಹೇಳ್ಕೊಳ್ಳಿ, ಅಷ್ಟೋತ್ರ ಹೇಳ್ಕೊಳ್ಳಿ. ಇಲ್ಲ ನಿಮ್ಗೆ ಬರೋದಿಲ್ಲ ಅಂದರೆ ನಾಮಪಠನೆ ಮಾಡಿ, ದೇವರ ಹೆಸರುಗಳನ್ನ ಹೇಳ್ಕೊಂಡು ನೀವು ಈ ಥರ ಎಲ್ಲ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿದ ನಂತರ ನಾನು ಇದನ್ನ ಒಂದು ನೀರಲ್ಲೆಲ್ಲ ತೊಳ್ಕೊಂಡು ನೀಟಾಗಿ ಒಂದು ಕಾಟನ್ ಬಟ್ಟೆ ಒರೆಸ್ಕೊಂಡು ನೋಡಿ ಮಾಡ್ತಾಯಿದ್ದೀನಿ. ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗಂಧ, ಅರಿಶಿನ, ಕುಂಕುಮ ಇಟ್ಕೊಂಡು ನಾನೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಲ್ವ. ಈ ರೀತಿ ಎಲ್ಲ ನಾನು ಸಿದ್ಧತೆ ಮಾಡಿಕೊಂಡು ನೋಡಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆ ಒಳಗಡೆ. ತುಂಬ ದೇವ್ರ ಪಾತ್ರೆ ಇದೆ, ಅದರಿಂದ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ. ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದ ನಂತರ ನಾವು ಅದಕ್ಕೆ ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ. ತುಂಬ ಅಕ್ಕಿ ಹಾಕ್ಬಿಟ್ಟು ನಾವು ಅದನ್ನ ಪ್ರಸಾದಕ್ಕೆ ಯೂಸ್ ಮಾಡ್ತೀರಾ, ಮತ್ತು ಹುಳ ಬರ್ಸೋದು, ಚೆಲ್ಲೋದು ಮಾಡೋಕ್ಕೆ ಹೋಗಬೇಡಿ. ಅರಿಶಿನ, ಕುಂಕುಮ ಹಾಕ್ಕೊಡಿ. ಅಕ್ಕಿ ಹಾಕ್ಕೊಂಡಿದ ನಂತರ ನಮ್ಮನೇಲಿ 2 ದೇವ್ರು ಕೂರಿಸೋದ್ರಿಂದ ನಾನು 2 ಪ್ಲೇಟ್ಗೂ ಅರಿಶಿನ, ಕುಂಕುಮ, ಅಕ್ಕಿ ಹಾಕ್ಕೊಂಡು ಮತ್ತು ನೋಡಿ ಚೊಂಬೊಳಗಡೆ ಅರಿಶಿನ, ಕುಂಕುಮ ಮತ್ತು ಪಚ್ಚಕರ್ಪೂರ ಹಾಕಿ ನಾನು ದೀಪ ಹಚ್ಕೊಳ್ತಾ ಇದ್ದೀನಿ. ಎಲ್ಲ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಇಟ್ಕೊಂಡು ನಾನು ರೆಡಿ ಮಾಡಿಕೊಂಡು ನಾನು ದೀಪ ಹಚ್ಚೋವಾಗ ಒಂದು ಸ್ತೋತ್ರ ಹೇಳ್ತೀನಿ. ನನಗೆ ಅಭ್ಯಾಸ ಇದೆ. ನಿಮ್ಗೆ ಬರೋದಿಲ್ಲ ಅಂದರೆ ನೀವು ಏನೂ ಟೆನ್ಷನ್ ತೊಗೊಳ್ಳೋದು ಬೇಡ. ನಿಮ್ಮ ನಾಮಸ್ಮರಣೆ ಮಾಡ್ಕೊಂಡು ಮಾಡಿ. ಏನು ಮಾಡದೆ ನೀವು ಸುಮ್ಮನೆ ಪೂಜೆ ಮಾಡಬಾರ್ದು. ಯಾಕೆಂದರೆ ಪ್ರತಿಯೊಂದು ಇದರಲ್ಲೂ ಅದೇ ಹೇಳೋದು, ನೀವು ಭಕ್ತಿಯಿಂದ ನಿಮ್ಗೇನು ಇದೆಯೋ ಸ್ತೋತ್ರ ಆಗಲಿ ಮತ್ತು ನಾಮ ಸ್ಮರಣೆ ಆಗಲಿ ಮಾಡ್ಕೊಳ್ಳಿ. ಇದರಿಂದ ನಮಗೂ ಒಳ್ಳೆಯದು ಮತ್ತು ನಮ್ಮ ಒಂದು ಪ್ರತಿಯೊಂದು ಪೂಜೆಗೂ ಫಲ ಸಿಗುತ್ತೆ ಅಂಥೇಳಿ ನಾನು ನಂಬಿದ್ದೀನಿ. ಈ ಥರ ಎಲ್ಲ ನಾನು ಅಭಿಷೇಕ ಮುಗಿದಾದ ನಂತರ ಈ ಥರ ಎಲ್ಲ ಜೋಡಿಸ್ಕೊಂಡು ಸಿದ್ಧತೆ ಮಾಡ್ಕೊಂಡು ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿದೆ. ನಾನು ಎಲ್ಲಮ್ಮನ ಸ್ತೋತ್ರ ಮತ್ತು ಅಷ್ಟೋತ್ತರ ಎಲ್ಲ ನನಗೆ 11 ವರ್ಷದಿಂದ ಬಾಯಿಪಾಠ ಆಗಿದೆ. ನಾನು ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡು ಪಠನೆ ಮಾಡಿ ನಾನು ನಾಮಸ್ಮರಣೆ 108 ಬಾರಿ ಮಾಡ್ತೀನಿ. ಮತ್ತು ನಾನು ಕುಂಕುಮಾರ್ಚನೆ ಮಾಡ್ತೀನಿ, ಅಭಿಷೇಕ. ನಾನು ಪ್ರತಿಯೊಂದು ನನಗೆ ಆ ತಾಯಿ ಏನು ಬುದ್ಧಿ ಕೊಟ್ಟಿದ್ದಾಳೋ ಅದನ್ನ ಮಾಡ್ಕೊಂಬಂದಿದ್ದೀನಿ. ನಾನು ಯಾವುದೇ ಪುಸ್ತಕದಲ್ಲಿ ಓದಿಲ್ಲ. ನನಗೆ ಎಲ್ಲಮ್ಮ ದೇವಿ ಏನು ಮನಸ್ಸಿಗೆ ಕೊಡ್ತಾಳೋ ಅದನ್ನ ನಾನು ಮಾಡ್ತಾ ಹೋಗ್ತೀನಿ. ನನಗೆ ಗೊತ್ತಿರೋ ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ನಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಮಕ್ಕಳು ಮಹಾಮಂಗಳಾರತಿ ತೊಗೊಂಡಿದ್ದ ನಂತರ ಮಕ್ಕಳಿಗೆಲ್ಲ ಮಹಾಮಂಗಳಾರತಿ ಕೊಟ್ಟು ಅವ್ರಿಗೂ ಕೈ ಮುಗಿದು ನಂತರ ಈ ಥರ ಎಲ್ಲ ಆಯಿತು. ನಾನು ನೋಡಿ ಮತ್ತು ಕುಂಕುಮಾರ್ಚನೆಗೆ ಒಂದು ತಟ್ಟೆಲಿ ವೀಳ್ಯದೆಲೆ ಇಟ್ಕೊಂಡು ಅದ್ರ ಮೇಲೆ 1 ರೂಪಾಯಿ ಕಾಯಿನ್ ಇಟ್ಕೊಂಡು ಕುಂಕುಮಾರ್ಚನೆ ಮಾಡ್ತಾಯಿದ್ದೀನಿ. ನಾನು 108
ಭಾರಿ ನಾನು ಕುಂಕುಮಾರ್ಚನೆ ಅಂದರೆ ನನ್ನ ಪುಸ್ತಕ ಇದೆ ಅಷ್ಟೋ ಥರದ್ದು ಅದರಲ್ಲಿ ಹೇಳ್ಕೊಂಡು ಮಾಡ್ಕೊಂಡಿದ್ದ ನಂತರ ಕುಂಕುಮಾರ್ಚನೆ ನಾನು ಬಟ್ಟು ಇಟ್ಕೋತಾ ಇದ್ದೀನಿ. ನನ್ನ ಮಕ್ಕಳಿಗೂ ಅಷ್ಟೇ ನಾನು ಅದು ಬಟ್ಟನ್ನ ಡೈಲಿ ಇಟ್ಕೊಳ್ಳೋಕ್ಕೆ ನಾನು ಕುಂಕುಮದಲ್ಲೇ ಮಿಕ್ಸ್ ಮಾಡಿರ್ತೀನಿ. ಅದನ್ನ ಮತ್ತೆ ಬೂಸ್ಟ್ ಬರ್ಸೋದು, ವೇಸ್ಟ್ ಮಾಡೋದು, ಬಿಸಾಕೋದು ಮಾಡೋಕ್ಕೆ ಹೋಗಬಾರ್ದು. ಅಕ್ಕಿನೂ ಅಷ್ಟೇ ನಾವು ಪ್ರಸಾದ ಮಾಡ್ಕೋಬೇಕು, ಇಲ್ಲಾಂದರೆ ಅಕ್ಕಿ ಡಬ್ಬಕ್ಕೆ ಹಾಕ್ಕೋಬೇಕು. ತುಂಬ ಜನ ಕೇಳ್ತಾರೆ ಮಡ್ಲಕ್ಕಿ ಕೊಟ್ಟಿದ್ದು ಏನು ಮಾಡಬೇಕು, ಆದರೆ ಪ್ರಸಾದ ಮಾಡಿ ಅದ್ರ ಜೊತೆ ಇನ್ನು ಸ್ವಲ್ಪ ಅಕ್ಕಿ ಹಾಕ್ಕೊಂಡು, ಇಲ್ಲಾಂದರೆ ಅಕ್ಕಿ ಡಬ್ಬದಲ್ಲಿ ಹಾಕ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಬಂದಿದ್ದಂಥ ಮಡ್ಲಕ್ಕಿ ಅಕ್ಕಿನಾಗಲಿ ಬೇರೆಯವ್ರಿಗೆ ಕೊಡೋದು, ಕಳಿಸಿದ್ದು ಮತ್ತು ಅಕ್ಕಿನ ಬೇರೆಯವ್ರಿಗೆ ಕೊಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ನಾವು ಪೂಜೆ ಮಾಡೋ ಪ್ರತಿಯೊಂದು ಪ್ರತಿಫಲ ಸಿಗಬೇಕಂದ್ರೆ ನಾವೇ ಅದನ್ನ ಯೂಸ್ ಮಾಡ್ಕೋಬೇಕು. ಈ ರೀತಿ ನಾನು ಪಂಚಾಮೃತ ಕೊಟ್ಟೆ. ನಮ್ಮ ಮಕ್ಕಳು ಇನ್ನೂ ಬೇಕು ಅಂತೇಳಿ ನನ್ನ ದೊಡ್ಡ ಮಗ ಅಂತೂ ಪಂಚಾಮೃತ ಅಂದರೆ ಪಂಚಪ್ರಾಣ ಅವನಿಗೆ. ಮತ್ತು ಅವ್ನು ತೊಗೊಂಡು ಸರಿ ಅಂತ ಹೇಳಿ ತಿಂದ. ನಾನು ಮತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಮಕ್ಕಳು ನಾವು ದೇವಸ್ಥಾನಕ್ಕೆ ಹೋದ್ವಿ. ನಾನು ತುಂಬ ಜಾಸ್ತಿನೇ ಹೋಗ್ತಿರ್ತೀನಿ. ಮಂಗಳವಾರ, ಶುಕ್ರವಾರ, ಗುರುವಾರ ನಾನು ಯಾವ ದಿನ ನನಗೆ ಫ್ರೀ ಇರುತ್ತೋ ಆ ದಿನ ಹೋಗ್ತೀನಿ. ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಹೆಣ್ಮಕ್ಳು ಒಳಗಡೆ ಹೋಗಂಗಿಲ್ಲ. ನಾನು ಯಾವತ್ತೂ ಹೋಗಲಿಲ್ಲ ಇದುವರೆಗೂ. ನಾನು ಚಾಮುಂಡೇಶ್ವರಿ ಮತ್ತು ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗ್ತೀನಿ. ನಮ್ಮ ಮಕ್ಕಳು ಹೋಗಿದ ತಕ್ಷಣ ಗಂಟೆ ಹೊಡಿಬೇಕು. ಗಂಟೆ ವಿಚಾರದಲ್ಲಿ ಒಂದು ವಿಷಯ ತಿಳಿಸ್ತಾ ಇದ್ದೀನಿ. ನಾವು ಹೋದಾಗ ಗಂಟೆ ಹೊಡಿಬೇಕು, ಬರೋವಾಗ ಮತ್ತೆ ಗಂಟೆ ಹೊಡೆದು ಬರಬಾರ್ದು. ಅದು ಒಳ್ಳೆಯದಲ್ಲ. ಪ್ರತಿಯೊಬ್ಬರು ಅಷ್ಟೇ, ನಾವೇ ಆಗಲಿ ಚಿಕ್ಕವರೇ ಆಗಲಿ ಹೋದಾಗ ನಾವು ಗಂಟೆ ಹೊಡೆದು ಮತ್ತೆ ಬರೋವಾಗ ಗಂಟೆ ಹೊಡಿಬಾರ್ದು ಅಂತ ಹೇಳಿ ಪುರೋಹಿತರು ಹೇಳಿದ್ದಾರೆ. ತುಂಬ ಸರಿ. ಅದರಿಂದ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮಹಾಮಂಗಳಾರತಿ ತೊಗೊಂಡ್ವಿ. ತೊಗೊಂಡ ನಂತರ ನಾವು ಇವತ್ತು ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೈ ಮುಗಿದು. ಆನಂತರ ಎಲ್ಲ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ನಾನು ತೀರ್ಥ ಎಲ್ಲ ತೊಗೊಂಡು ಮತ್ತು ಅಭಿಷೇಕದ್ದು ಪ್ರಸಾದ ಕೊಟ್ಟರು ಪುರೋಹಿತರು, ತೊಗೊಂಡೆ. ಮತ್ತು ನಾನು ಕುಂಕುಮ ಎಲ್ಲ ಇಟ್ಕೊಂಡು, ಕುಂಕುಮನೂ ಅಷ್ಟೇ ಅಲ್ಲಿ ಇಟ್ಟಿರ್ತಾರಲ್ಲ ಅಭಿಷೇಕಕ್ಕೆಲ್ಲ, ಕುಂಕುಮ ಅಭಿಷೇಕ ಅದು ಮಾಡಿದಾಗ ಅದನ್ನ ತೊಗೊಂಡು ಇಟ್ಕೊಳ್ಳಿ. ಇಲ್ಲ ನಿಮ್ಗೆ ಹುಷಾರಿಲ್ಲ ಅಂದಾಗ ನೀರಲ್ಲಿ ಕಲಸ್ಕೊಂಡು ಕುಡೀರಿ, ಒಳ್ಳೆಯದಾಗುತ್ತೆ. ನಾನು ತುಂಬ ಸರಿ ಮಾಡಿದ್ದೀನಿ. ಗಣೇಶ ಚತುರ್ಥಿ ಇರೋದ್ರಿಂದ ಗಣಪತಿಗೂ ನಮಸ್ಕಾರ ಮಾಡ್ಕೊಂಡು ಎಲ್ಲ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ವಿಡಿಯೋಸ್ ಮಾಡ್ತಾಯಿರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.